ನಮಸ್ಕಾರ ಸ್ನೇಹಿತರೆ. ಒಂದು ಇಂಟ್ರೆಸ್ಟಿಂಗ್ ಆದಂಥ ಹಾರರ್ ಸ್ಟೋರಿ ಹೇಳ್ತೀನಿ. ಸ್ಟೋರಿ ಅಂತಂದರೆ ಇದು ಫೇಕ್ ಅನ್ಕೋಬೇಡಿ, ರಿಯಲ್ ಆಗಿ ನನ್ನ ಜೊತೆನೇ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಇದು. ದೆವ್ವಗಳಂತಂದರೆ ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬಲ್ಲ, ಅವರವರ ವೈಯಕ್ತಿಕ ಅದು. ನಾನು ಕೂಡ ನಂಬಲ್ಲ, ನಾನು ಕೂಡ ಹಗಲು ರಾತ್ರಿ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಓಡಾಡ್ತಿರ್ತೀನಿ. ಆದರೂ ಕೆಲವೊಂದು ಸರಿ ನಮ್ಮ ಜೊತೆ ಆಗೋ ಎಕ್ಸ್ಪೀರಿಯೆನ್ಸು ನಮಗೇನೆ ಬೆಚ್ಚಿ ಬೀಳೋ ಥರ ಮಾಡುತ್ತೆ. ಈ ಸ್ಟೋರಿ ಬಂದುಬಿಟ್ಟು ನಮ್ಮ ಕಲಬುರಗಿನಲ್ಲಿ ಆಗಿರುವಂಥ ಘಟನೆ ಇದು. ನಾನೊಂದು ದಿವಸ ರಾತ್ರಿ ಪಂಡ್ರಾಪುರಕ್ಕೆ ರಾತ್ರಿ ಅಲ್ಲ ಸಾರಿ ಬೆಳಿಗ್ಗೆ ಪಂಡ್ರಾಪುರಕ್ಕೆ ಹೋಗಿದ್ವಿ. ಪಂಡ್ರಾಪುರದಿಂದ ರಿಟರ್ನ್ ಬರಬೇಕಾದ್ರೆ ನಮ್ಮ ಮಹಾರಾಷ್ಟ್ರದಲ್ಲಿ ಒಂದು ವಾಗ್ದಾರಿ ಅಂತ ಬರುತ್ತೆ ಸರ್ಕಲ್ಲು, ಅಲ್ಲಿಂದ ರೈಟ್ ತೊಗೊಂಡು ಆಳಂದ ರೂಟಿಂದ ನಾವು ಕಲಬುರಗಿ ತಲುಪಬೇಕಾಗಿರುತ್ತೆ. ಬಟ್ ಆವತ್ತಿನ ದಿನ ರಾತ್ರಿ ಲೇಟ್ ನೈಟ್ ಆಗಿರುವುದರ ಕಾರಣ ನಾವು ಅಲ್ಲಿ ಆಳಂದ ರೂಟಿಂದ ಬರಲಿಲ್ಲ. ಯಾಕಂದರೆ ಅದು ಸ್ವಲ್ಪ ರಾಬ್ರಿ ಗಿಬ್ರಿ ಮಾಡೋರಿಗೆ ಜಾಸ್ತಿ ಇದು ಇದೆ, ಹಂಗಾಗಿ ಆ ರೂಟ್ ಚೆನ್ನಾಗಿಲ್ಲ ಅಂತಾರೆ, ರಾತ್ರಿ ಬರಬೇಕಾದ್ರೆ ಸೇಫ್ ಅಲ್ಲ ಅಂತಾರೆ. ಸೊ ನಾವು ಆ ರೀಸನ್ಗೆ ಏನು ಮಾಡಿದ್ವಿ, ಹುಮ್ನಾಬಾದ್ ಹೋಗ್ಬಿಟ್ಟು ಹುಮ್ನಾಬಾದ್ರಿಂದ ರೈಟ್ ತೊಗೊಂಡು ನಮ್ಮ ಕಲಬುರಗಿಗೆ ರೀಚ್ ಆಗೋಣ ಅಂದ್ಕೊಂಡ್ವಿ. ಸೊ ಹುಮ್ನಾಬಾದ್ ರೂಟ್ಗೆ ಹೋಗ್ಬೇಕಾದ್ರೆ ಹುಮ್ನಾಬಾದ್ ರೀಚ್ ಆಗೋಷ್ಟೊತ್ತಿಗೆ 12 ಗಂಟೆ ಆಯಿತು. 12 ಗಂಟೆಗೆ ಒಂದು ನೂರ್ ದಾಬಾ ಅಂತ ಫೇಮಸ್ ಇದೆ ನಮ್ಮ ಹುಮ್ನಾಬಾದ್ ಸರ್ಕಲ್ಗೆ. ಅಲ್ಲಿಗೆ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡು ಬಿಡಬೇಕಾದ್ರೆ 12 ಗಂಟೆ ಆಯಿತು. ಅಲ್ಲಿಂದ ಒಂದು ಕಲಬುರಗಿಗೆ ಬರಬೇಕಾದ್ರೆ ಒಂದು ಕರ್ವಿಂಗ್ ರೋಡ್ ಇದೆ, ಒಂದು ಸಿಕ್ಕಾಪಟ್ಟೆ ಕರ್ವ್ ಇದೆ, ಅದು ಎಸ್ ಟೈಪಲ್ಲಿ. ಆ ಕರ್ವ್ ಸುಮಾರು ಜನ ನೋಡಿರ್ತಾರೆ ನಮ್ಮ ಕಡೆಯವರು. ಆ ಕರ್ವ್ ಹತ್ರ ಬರಬೇಕಾದ್ರೆ ಒಂದು ಭಯಂಕರವಾದ ಅನುಭವ ಆಯಿತು ಸ್ನೇಹಿತರೆ. ಕಾರಲ್ಲಿ 3 ಜನ ಇದ್ವಿ, ಹಿಂದೆ ಇಬ್ಬರು ಮಲ್ಕೊಂಡಿದ್ರು, ಅವರು ಸೀನಿಯರ್ ಸಿಟಿಸನ್ಸು. ಸೊ ಮಲ್ಕೊಂಡಿದ್ರು, ನಾನು ಒಬ್ಬನೇ ಡ್ರೈವ್ ಮಾಡ್ತಾ ಇದ್ದೆ. ಬರಬೇಕಾದ್ರೆ ಸ್ನೇಹಿತರೆ ಎಂಥ ಅನುಭವ ಅಂತೀರ ಅದು. ನನ್ನ ಕಾರು 120 ಸ್ಪೀಡಲ್ಲಿದೆ. 120 ಸ್ಪೀಡಲ್ಲಿ ಬರಬೇಕಾದ್ರೆ ಆ ಕರ್ವಿಂಗ್ ರೋಡಲ್ಲಿ, ಆ ರೋಡ್ ಸುಮಾರು ಒಂದು ವೈಡ್ ಆಗಿದೆ, ಒಂದು 100 ಫೀಟ್ ರೋಡ್ ಇರ್ಬೋದು, ಅದು ನನಗೆ ಅಷ್ಟು ಎಕ್ಸಾಕ್ಟ್ ಗೊತ್ತಿಲ್ಲ. ಬಟ್ ಆ ವೈಡ್ ರೋಡಲ್ಲಿ ನನ್ನ ಕಾರು 120 ಸ್ಪೀಡು. ನನ್ನ ಕಾರಿಂದ ಒಂದು 200-300 ಮೀಟ್ರಲ್ಲಿ ಒಬ್ಬ ಹೆಣ್ಮಗಳು ಫಿಲ್ಮಲ್ಲಿ ಹೇಳ್ತಾರಲ್ಲ, ಬಿಳಿ ಸಾರಿ ಹಾಕೊಂಡಿರ್ತಾರೆ ಹಾಗೆ ಹೀಗೆ ಅಂತ. ನನಗದೆಲ್ಲ ಏನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಬಟ್ ಹೆಣ್ಮಗಳು ಅನ್ನೋ ಥರ ಕಾಣಿಸಿದೆ. ಅವಳು ಲೆಫ್ಟಲ್ಲಿ ಬರ್ತಾಯಿದ್ದು, ನಮ್ಮ ವೇನು ಲೆಫ್ಟಲ್ಲಿ ಹೋಗ್ತಾ ಇದ್ವಿ. ಒಳ್ಳೆ 120 ಸ್ಪೀಡಲ್ಲಿ ನಮ್ಮ ಕಾರು i20 ಕಾರಿತ್ತು. ನಾನು ಹೆಣ್ಮಗಳನ್ನ ನೋಡಿಬಿಟ್ಟು ಸ್ಲೋ ಮಾಡಿಲ್ಲ ನಾನು, ಯಾಕಂದರೆ ಸೈಡಲ್ಲಿ ಹೋಗ್ತಾ ಇದ್ರು, ಪರವಾಗಿಲ್ಲ ಅಂತ ನಾನು ಅದೇ ಸ್ಪೀಡಲ್ಲೇ ಹೋಗಿದ್ದೀನಿ. ಸಡನ್ನಾಗಿ ರೈಟ್ಗೆ ಹೋದ್ರು ಸ್ನೇಹಿತರೆ, ಎಂಥ ಅನುಭವ ಅಂತೀರ ಯಪ್ಪ. ಅದು ನೆನೆಸ್ಕೊಂಡ್ರೆ ಇವತ್ತಿಗೂ ನನ್ನ ಕಣ್ಣಲ್ಲೇ ಬರುತ್ತೆ, ಆ ಥರ ಒಂದು ಅನುಭವ ಆಗಿತ್ತು. ಸಡನ್ನಾಗಿ ನಾನು 120 ಸ್ಪೀಡಲ್ಲಿದ್ದೀನಿ, ಆ ಹೆಣ್ಮಗಳು ಈ ಕಡೆಯಿಂದ ಆ ಕಡೆ ರೋಡ್ ಕ್ರಾಸ್ ಮಾಡ್ತಾರೆ ಅಂತಂದರೆ ನನ್ನ ಕಾರ್ ಕೂಡ ಟಚ್ ಆಗಲ್ಲ ಅವ್ರಿಗೆ, ಅಷ್ಟು ಬೇಗ ಪಾಸ್ ಆಗಿಬಿಟ್ರು. ನನಗೆ ಇವತ್ತಿಗೂ ಅದು ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ನಾನು ಮನೆಗೆ ಬಂದಮೇಲೆ ನೆಕ್ಸ್ಟ್ ಡೇ ಫುಲ್ಲು ಜ್ವರ ಬಂದಿತ್ತು ನನಗೆ. ಇಂಥ ಒಂದು ಅನುಭವ ಆಗಿದೆ. ನಿಮಗೂ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ಸಪೋರ್ಟ್ ಮಾಡಿ. ನನ್ನ ಹೊಸ ಯೂಟ್ಯೂಬ್ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ರೀಲ್ಸ್ ಮಾಡೋದನ್ನ ಕಮ್ಮಿ ಮಾಡ್ತೀನಿ, ಒಳ್ಳೊಳ್ಳೆ ಯೂಟ್ಯೂಬಲ್ಲಿ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಇವತ್ತಿನ ಈ ಸ್ಟೋರಿ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ, ಕೀಪ್ ಸಪೋರ್ಟ್.